ಹಂತದ 14 ಕ್ಷೇತ್ರಗಳ ಲೋಕಸಭಾ ಚುನಾವಣೆಯ ಮತದಾನ ಸಾಕಷ್ಟು ಬಿರುಸಿನಿಂದ ಸಾಗ್ತಾ ಇತ್ತು. ಆದ್ರೆ ಮಧ್ಯಾಹ್ನದ ವೇಳೆಗೆ ಆಲ್ಮೋಸ್ಟ್ ಕಡಿಮೆಯಾಗಿದೆ. ಈಗ ಮತ್ತೆ ಪಿಕಪ್ ಆಗ್ತಾ ಇದೆ. ಹಾಗಾಗಿ ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಕೂಡ ಆಲ್ರೆಡಿ ರೆಡಿ ಇದ್ದಾರೆ. ಈಗಾಗಲೇ ನಾವು ಗಮನಿಸಬಹುದು, ಈಗಾಗಲೇ ಒಂದ್ ಕಡೆ ನಾಗರಾಜ್ ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ಬಾಗಲಕೋಟೆಯಿಂದ ರಾಜಪ್ಪ, ಹಾಗೇನೆ ವಿಜಯಪುರದಿಂದ ಮಹೇಶ್ ವಿ ಶೆಟಗಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗಾಗಲೇ ಗಮನಿಸಬಹುದು ಶಿವಮೊಗ್ಗ ಒಂದು ರೀತಿಯಲ್ಲಿ ಬಹಳ ಜಿದ್ದಾಜಿದ್ದಿನ ಕಾರಣ. ಇಲ್ಲಿ ನಮ್ಗೆ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಶಿವಮೊಗ್ಗವೇ ಅತಿ ಹೆಚ್ಚು ದಾಖಲೆಯ ಪ್ರಮಾಣದಲ್ಲಿ ಮತದಾನ ಆಗಿದೆ ಅಂತ. ಇನ್ಕ್ರೀಸ್ ಆಗುವಂತಹ ಚಾನ್ಸಸ್ ಇದೆಯಾ? ಏನು ನವಿತಾ, ಬೆಳಗ್ಗೆಯಿಂದಲೂ ಸಹ ಏನು ಮತದಾರರು ಮತಗಟ್ಟೆಗೆ ಬಿರುಸಿನಿಂದ ಬಂದು ಮತದಾನ ಮಾಡ್ತಾ ಇದ್ದಾರೆ. ಜೊತೆಗೇನು ಸಂಜೆ 3 ಗಂಟೆವರೆಗೂ ಏನಿತ್ತು, ಮಧ್ಯಾಹ್ನ 3 ಗಂಟೆವರೆಗೂ ನೋಡಿದಂಥ ಸಂದರ್ಭದಲ್ಲಿ 54.88% ಮತದಾನವಾಗಿದೆ. ಈಗ 4 ಗಂಟೆವರೆಗೂ ನಾವು ಅಧಿಕಾರಿಗಳಿಂದ ತಿಳಿದುಕೊಂಡ ಮಾಹಿತಿ ಪ್ರಕಾರ ಈಗಾಗಲೇ 60% ದಾಟಿದೆ ಏನು. ಆದರೆ ಕೆಲವೊಂದು ಭಾಗಗಳಲ್ಲಿ ಈಗಾಗಲೇ ಏನು ಸಂಜೆ 4 ಗಂಟೆ ಮೇಲೆ ಮಳೆ ಆರಂಭವಾಗಿದೆ. ನಾವು ನೋಡಬಹುದು ಶಿಕಾರಿಪುರ ತಾಲೂಕಿನ ಶಿರಳಕೊಪ್ಪ ಇರಬಹುದು, ಸೊರಬ ತಾಲೂಕಿನ ಆನವಟ್ಟಿ ಭಾಗ, ತೀರ್ಥಹಳ್ಳಿ ಭಾಗದ ಕೆಲ ಭಾಗಗಳಲ್ಲಿ ಮತ್ತು ಭದ್ರಾವತಿ ಭಾಗದಲ್ಲಿ ಏನು ಮಳೆ ಆಗ್ತಾ ಇದೆ. ಈ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಏನು ಮತದಾರರ ಸಂಖ್ಯೆ ಸ್ವಲ್ಪ ಕ್ಷೀಣಿಸಿದೆ ಅಂತ ಹೇಳ್ಬೋದು. ಮತ್ತೆ ಮಳೆಯಲ್ಲಿ ಬಂದು ಮತದಾನ ಮಾಡೋದು ಸಹ ಕಷ್ಟಕರ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಏನು ಮತದಾರ ಒಂದು ಏನು ಶೇಕಡಾವಾರು ಇದೆ ಈ ಒಂದು ಗಂಟೆಯಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಗ್ತಿದೆ ಅಂತ ಹೇಳ್ಬೋದು. ಕೆಲವೊಂದು ಭಾಗಗಳಲ್ಲಿ ಏನು ಮತದಾನ ಬಹಿಷ್ಕಾರ ಮಾಡುವಂತ ಒಂದು ಕೆಲಸ ಆಗಿದೆ. ಅವರನ್ನು ಮನವೊಲಿಸುವಂತ ಒಂದು ಕೆಲಸ ಸಹ ಈಗಾಗಲೇ ಏನು ಅಧಿಕಾರಿಗಳು ಮಾಡ್ತಿದ್ದಾರೆ. ಅದೆಲ್ಲವನ್ನು ಬಿಟ್ಟರೆ ಒಟ್ಟಾರೆಯಾಗಿ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ನಿಮ್ ಹಿಂದೆ ಮೋಡ ಕವಿದ ವಾತಾವರಣ ಕಾಣಿಸ್ತಾ ಇದೆ. ಮಹೇಶ್ ವಿ ಶೆಟಗಾರ್, ಅಲ್ಲೂ ಕೂಡ ಅದೇ ರೀತಿಯ ಸಿಚುವೇಶನ್ ಅದ್ರಲ್ಲಿ ಅಥವಾ ಬೇಸಿಗೆಯಲ್ಲೂ ಕೂಡ ಈ ಒಂದು ಮತದಾನ ಪ್ರಕ್ರಿಯೆ ಜೋರಾಗಿದೆಯಾ ಅಲ್ಲಿ? ಎಸ್, ಏನು ರಾಜಪ್ಪ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ ಮಹೇಶ್ ವಿ ಶೆಟಗಾರ್ ಅವ್ರನ್ನ. ರಾಜಪ್ಪ, ಅಲ್ಲಿನ ಸಿಚುವೇಶನ್ ಯಾವ ರೀತಿಯಾಗಿದೆ? ನವಿತಾ, ಪ್ರಮುಖವಾಗಿ ಬಾಗಲಕೋಟೆ ಏನು ಲೋಕಸಭಾ ಚುನಾವಣೆ ಏನು ಮತದಾನ ನಡೀತಾ ಇತ್ತು. ಮಧ್ಯಾಹ್ನ 1 ಗಂಟೆವರೆಗೆ 38% ಏನು ಮತದಾನ ಆಗಿತ್ತು. ಆ ಬಳಿಕ ಏನು 3 ಗಂಟೆವರೆಗೆ ಈಗ 51% ಮತದಾನ ಆಗಿದೆ. ಈಗಾಗಲೇ ಏನು ಮಧ್ಯಾಹ್ನವರೆಗೆ ಸಾಕಷ್ಟು ಬಿಸಿಲಿದ್ರು ಕೂಡ ಏನು ಗ್ರಾಮೀಣ ಮಟ್ಟದಲ್ಲಿ ಒಂದು ಮತದಾನಕ್ಕೆ ಹೆಚ್ಚಿನ ಒಂದು ಉತ್ಸಾಹ ಇತ್ತು. ಅದೇ ನಗರ ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಏನು ಮತಗಟ್ಟೆಗೆ ಬಂದು ಮತದಾನ ಮಾಡುವಲ್ಲಿ ಸ್ವಲ್ಪ ನಿರಾಸಕ್ತಿ ಇದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಏನು 3 ಗಂಟೆ ನಂತರ ಈಗ ಮೋಡ ಕವಿದ ವಾತಾವರಣ, ಅಲ್ಲಲ್ಲಿ ಏನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಇದೆ. ಹಾಗಾಗಿ ಇನ್ನು 1.5 ತಾಸು ಏನು ಮತದಾನದ ಒಂದು ಸಮಯ ಉಳಿದಿದೆ. ಇಲ್ಲಿ ಹೆಚ್ಚಿನ ಮತದಾನ ಆಗುವ ನಿರೀಕ್ಷೆ ಕೂಡ ಇದೆ. ಯಾಕಂದ್ರೆ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಆಗಿರ್ಬೋದು ಮತ್ತು ನಗರ ಪ್ರದೇಶದಲ್ಲಿ ಕೆಲವರು ಆಯಾ ಉದ್ಯೋಗ ಹೋಗಿರುವಂತವರು ಸಾಯಂಕಾಲ ಹೊತ್ತಿಗೆ ಬಂದು ಮತದಾನ ಮಾಡುವಂತ ನಿರೀಕ್ಷೆ ಇದೆ. ಹಾಗಾಗಿ ಕಳೆದ ಬಾರಿ ಏನು 68% ಮತದಾನ ಆಗಿತ್ತು. ಈ ಬಾರಿ 70ರಿಂದ 75% ಮತದಾನ ಆಗುವ ನಿರೀಕ್ಷೆ ಇದೆ. ಪ್ರಮುಖವಾಗಿ ಬಾಗಲಕೋಟೆ ಏನು ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ಏನು PC ಗದ್ದಿಗೌಡರು 3 ಬಾರಿ ಗೆದ್ದಿದ್ದಾರೆ. ಅದೇ ತರನಾಗಿ ವೀಣಾ ಕಾಶ್ಯಪ್ ಮಹಿಳಾ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದಾರೆ. ಇಲ್ಲಿ ಜಾತಿ ಲೆಕ್ಕಾಚಾರವೇ ಹೆಚ್ಚು ಸದ್ದು ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಯಾರಿಗೆ ಮತದಾರರು ಇನ್ನು ಮೇಲೆ ನಿರ್ಣಾಯಕವಾಗುವಂತ ಮತಗಳು ಬೀಳ್ತವೆ. ಅದೇ ತರನಾಗಿ ಫೈನ್, ಥ್ಯಾಂಕ್ ಯು ರಾಜಪ್ಪ ಡೀಟೇಲ್ಸ್ಗೆ. ಇನ್ನು ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ, ದೇಶಾದ್ಯಂತ ಮತದಾನ ಮಾಡೋದಕ್ಕೆ ಜನ ಉತ್ಸಾಹವನ್ನ ತೋರಿಸ್ತಾ ಇದ್ದಾರೆ. ದೇಶದಲ್ಲಿ ಇಲ್ಲಿವರೆಗೂ ಎಷ್ಟು % ವೋಟ್ ಆಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ದೇಶದಲ್ಲಿ ಇಲ್ಲಿವರೆಗೂ 52% ಮತದಾನ ಆಗಿದೆ. ಈಗಾಗಲೇ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ಕನಿಷ್ಠ 11.22 ಅಂದ್ರೆ ಅತಿ ಕಡಿಮೆ ಮತದಾನ ಆಗಿರುವುದರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಕೇವಲ 11.22% ಮಾತ್ರ ಮತದಾನ ಆಗಿರೋದು. ಮೋದಿ ತವರು ಗುಜರಾತ್ನಲ್ಲಿ 51% ಮತದಾನ, ರಾಹುಲ್ ಸ್ಪರ್ಧಿಸಿರುವ ವಯನಾಡಲ್ಲಿ ದಾಖಲೆಯ ಮತದಾನ 60.43% ಜನರಿಂದ ಹಕ್ಕು ಚಲಾವಣೆ ಆಗಿದೆ. ಒಟ್ಟಾರೆ ಈಗ ಬಿರುಸಿನಿಂದ ಮತ ಪ್ರಕ್ರಿಯೆ ಸಾಗ್ತಾ ಇದೆ. ಹಾಗಾಗಿ ಇನ್ನೂ ಕೂಡ ಕೇವಲ 1ರಿಂದ 1.5 ಗಂಟೆಗಳ ಕಾಲ ಮಾತ್ರ ಅವಕಾಶ ಇದೆ. ದಯವಿಟ್ಟು ವೋಟ್ ಮಾಡಿ ಅಂತ ಹೇಳ್ತಾ ಪ್ರಮುಖ ಸುದ್ದಿಯನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.